ನನ್ನ ಪ್ರೀತಿಯ ಅನುಭವ ಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ, ನಾನು ಎಸ್ ಪಿ ನಾಯಕ್. ಎಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಬರೆದಿದ್ದೇನೆ. ಇವತ್ತಿನ ದಿನಾಂಕ 10 ಜುಲೈ 2024 ಬುಧವಾರ. ಇವತ್ತಿನ ಶುಭೋದಯ ಈ ರೀತಿ ಇದೆ. ನಾನು ಕೆಲವೊಮ್ಮೆ ವೃದ್ಧಾಶ್ರಮದ ಬಗ್ಗೆ ಆಲೋಚನೆ ಮಾಡಬೇಕಾದ್ರೆ ನನಗನ್ಸೋದೇನಪ್ಪಾ ಅಂದ್ರೆ, ನಮ್ಮ ದೇಶದಲ್ಲಿರುವ ಪ್ರತಿಯೊಬ್ಬ ಸೊಸೆಯರು ತಮ್ಮ ತಮ್ಮ ಅತ್ತೆ ಮಾವರನ್ನು ಗೌರವಿಸುತ್ತಾ ಅವರ ಮುಪ್ಪಿನ ಕಾಲದಲ್ಲಿ ಅನಾಥಾಶ್ರಮಕ್ಕೆ ಕಳಿಸದೆ ಅವರ ಜೊತೆಗಿಟ್ಟುಕೊಂಡು ಆರೈಕೆ ಮಾಡ್ತಾ ನೋಡ್ಕೋಬೇಕು. ಏಕೆ ಅಂತೀರಾ? ನನ್ನ ಅನುಭವ ಹೇಳುತ್ತೆ, ಕೆಲವು ಸೊಸೆಯರು ತಮ್ಮ ನ್ಯಾಲಿಗೆಯ ಶಕ್ತಿಯನ್ನು ಅಸಹಾಯಕರಾದ ಅತ್ತೆ ಮಾವರ ಮೇಲೆ ಆಗಾಗ ತೋರಿಸುತ್ತಾ ಅವರನ್ನ ವೃದ್ಧಾಶ್ರಮಕ್ಕೆ ಕಳಿಸ್ಬಿಟ್ಟಿರ್ತಾರೆ. ಅಂತವರು ಗಮನದಲ್ಲಿಟ್ಕೋಬೇಕಾದ ವಿಷಯ ಏನಪ್ಪಾ ಅಂದ್ರೆ, ನಿಮ್ಮ ಗಂಡನನ್ನು ಮಾತನಾಡಲು ಕಲಿಸಿದ್ದು ಇದೇ ನಿಮ್ಮ ಅತ್ತೆ ಮಾವರು ಎನ್ನುವುದನ್ನು ಮರಿಬೇಡಿ. ಹಾಗೇನೆ ಇಷ್ಟು ವರ್ಷಗಳ ಕಾಲ ಅವರನ್ನ ಜೋಪಾನ ಮಾಡಿದ್ದು ಇದೇ ನಿಮ್ಮ ಅತ್ತೆ ಮಾವರು ಎನ್ನುವುದನ್ನು ಮರಿಬೇಡಿ. ಅದರ ಜೊತೆಗೆ ನಿಮಗೆ ಆಸರೆ ಆಗಲೆಂದು ನಿಮ್ಮ ಜೊತೆ ಮದುವೆ ಮಾಡಿಸಿದ್ದು ಇದೇ ನಿಮ್ಮ ಅತ್ತೆ ಮಾವನವರು. ಹಾಗೂ ನಿಮಗೆ ಸೊಸೆ ಎನ್ನುವ ಅಧಿಕಾರ ಅಥವಾ ಪಟ್ಟವನ್ನು ಕೊಟ್ಟಿದ್ದು ಇದೇ ಅತ್ತೆ ಮಾವನವರು. ಇಷ್ಟೆಲ್ಲ ತ್ಯಾಗ ಮಾಡಿರುವ ಅತ್ತೆ ಮಾವರನ್ನ ನೀವು ವೃದ್ಧಾಶ್ರಮಕ್ಕೆ ಕಳಿಸುವ ಮುನ್ನ ಒಮ್ಮೆ ಯೋಚನೆ ಮಾಡಿ ನೋಡಿ ಎನ್ನುವುದು ನನ್ನ ಕಿವಿ ಮಾತು. ಇದು ಕೆಲವು ಸೊಸೆಯರಿಗೆ ಮಾತ್ರ ಸೀಮಿತ. ಯಾರು ವೃದ್ಧಾಶ್ರಮಕ್ಕೆ ಕಳಿಸಿದ್ದಾರೆ ಮತ್ತು ಕಳಿಸ್ಬೇಕು ಅಂದ್ಕೊಂಡಿದ್ದಾರೆ ಅವರಿಗೆ. ಏನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಬಾಕ್ಸ್ ಹಂಚ್ಕೊಳ್ಳಿ. ಧನ್ಯವಾದಗಳು.